ಈಗಿನ ಟ್ರೆಂಡ್ ಅಂದ್ರೆ ಏನು? ಒಡೆಯೋದು, ಕೊಚ್ಚೋದು, ಸಿಗ್ಲಾಕೋದು, ಅದು ಇದು, ರಕ್ತ ಮಾಂಸ, ಆಳುಗೂಳು. ಈ ಟ್ರೆಂಡ್ ಗಳ ಮಧ್ಯೆ ಯೋಗರಾಜ್ ಭಟ್ರು ಹಳೆ ಲೋಕಲ್ ರೆಟ್ರೋ ಸ್ಟೈಲ್ ಅಲ್ಲಿ ಏನಾದ್ರೂ ಹೊಸದಾಗಿ ಮಸಾಲ ಹಾಕ್ಬಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಈ ಸಿನಿಮಾನ ಮಾಡ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಡೈರೆಕ್ಟರ್ನು ಆಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಗಳು ಕೂಡ ಆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಕಾಣಿಸ್ಕೊಳ್ಳಿಲ್ಲ, ಹೋಗ್ಲಿ. ಇನ್ನು ಮೂವಿ ಹೆಂಗಿತ್ತು ಅಂತ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಸಿಂಪಲ್ ಆಗಿರೋ ಒಂದು ಫ್ಯಾಮಿಲಿ ಸ್ಟೋರಿನ ಈ ರೀತಿ ಒಂದು ಮಸಾಲೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿ ರೋಸ್ಟ್ ಮಾಡ್ಕೊಟ್ಬಿಟ್ಟವ್ರೆ. ಒಟ್ನಲ್ಲಿ ಈ ವಾರದಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ, ಬರ್ದಿಟ್ಕೋಬಿಡಿ. ಇನ್ನು ಮೂವಿ ಒನ್ಲಿ ಸ್ಟೋರಿ ಇಷ್ಟೇನೆ. ಪ್ರಭುದೇವ ಹಾಗನೆ ಶಿವಣ್ಣ ಇಬ್ರು ಕಳ್ಳರು, ಇಸ್ ಅ ಥೀಫ್. ಇವರಿಬ್ರು ಜೈಲಿಂದ ರಾಕ್ಲೈನ್ ವೆಂಕಟೇಶ್ ಅವರು ಕರ್ಕೊಂಡ್ಬಂದು ಇವ್ರ ಹಳ್ಳಿಗೆ ಕಳಿಸ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹಳ್ಳಿಯಿಂದ ಸಿಟಿ ಕರ್ಸ್ಕೋಬೇಕು ಅಂತ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಆಸೆ. ಅದಕ್ಕೋಸ್ಕರ ಇವರಿಬ್ರನ್ನ ಜೈಲಿಂದ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಅವ್ರಪ್ಪನ ಹಳ್ಳಿಯಿಂದ ಸಿಟಿಗೆ ಕರ್ಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಅದು ವರ್ಕ್ ಆಗುತ್ತೆ. ಅವ್ರ ಹಳ್ಳಿಗೆ ಹೋಗ್ಬಿಟ್ಟು ಏನೇ ತಂಟೆ ತಕರಾರುಗಳೆಲ್ಲ ಮಾಡ್ಕೊಂಡು ಚಿತ್ತಾಲ್ ಪತಾಲ್ ಮಾಡ್ಕೋತಾರೆ ಅಂತ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಬೇಕು. ಮೊದಲನೇ ಹೈಲೈಟ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಉತ್ತರ ಕನ್ನಡ ಭಾಷೆ ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಭಾಷೆನ ತಗೊಂಡು ಅಂದ್ರೆ ಮುಕ್ಳೆಪ್ಪನ್ ಲ್ಯಾಂಗ್ವೇಜ್ ಗೊತ್ತಲ್ವಾ ನಿಮ್ಗೆ? ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೆಂಡ್ ಆಗಿರ್ತದಲ್ಲ, ಅವ್ನ್ ಲ್ಯಾಂಗ್ವೇಜ್ ನ ಎಲ್ಲೆಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿ ನೋಡೋ ಬರೀ ಮುಕ್ಳೆಪ್ಪ ಅನ್ನೋದೇ ಕಾಣಿಸ್ತಾ ಇರ್ತದೆ, ಇಲ್ಲ ಕೇಳಿಸ್ತಾ ಇರ್ತದೆ. ರವಿಶಂಕರ್ ಬಾಯಲ್ಲಿ ಮಾತ್ರ ಬರೀ ಅದೇನೆ, ಇಲ್ಲ ಬರೀ ವರ್ಡ್ ಅದು. ಸೊ ನಿಮ್ಗೆಲ್ಲ ಗೊತ್ತಿರೋಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದ್ಮೇಲೆ ಅದರಲ್ಲಿ ಸ್ವಲ್ಪ ಕಲಹಗಳು, ಒಂದ್ ಸ್ವಲ್ಪ ವಿರಸಗಳು ಎಲ್ಲ ಇರ್ತಾವಲ್ವಾ, ಅದು ಕೂಡ ಈ ಸಿನಿಮಾದಲ್ಲಿ ತುಂಬಿಕೊಂಡಿದೆ. ಒಟ್ನಲ್ಲಿ ಜಬರ್ದಸ್ತ್ ಅಂತಾನೆ ಹೇಳ್ಬಹುದು. ಪ್ರಭುದೇವ್ ಅವರು ಡ್ಯಾನ್ಸ್ ಒಂದ್ ಕಾಲದಲ್ಲಿ ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ರೇಂಜ್ ಗೆ ಹೆಸರನ್ನ ಮಾಡಿದ್ರು. ಬಟ್ ಈಗ ಡ್ಯಾನ್ಸ್ ಕಂಪೋಸ್ ಅಷ್ಟೊಂದು ಏನ್ ಸರಿಯಾಗಿ ಮಾಡ್ತಾ ಇಲ್ಲ. ಬಟ್ ಆದ್ರೂ ಕೂಡ ಈ ಸಿನಿಮಾದಲ್ಲಿ ಒಂದು ಸಿಗ್ನೇಚರ್ ಸ್ಟೆಪ್ ಹಾಕ್ತಾರೆ, ಅದು ಮಾತ್ರ ಚಿಂದಿ. ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಶಿವಣ್ಣ ಏಕ್ದಮ್ ಟಾಪ್ 1 ಅಲ್ಲಿರುವಂತ ಆಕ್ಟರ್ ಅವರು. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ. ಆದ್ರೆ ಮೊದ್ಲು ಡ್ಯಾನ್ಸ್ ಮಾಡ್ತಾ ಇದ್ದ ಶಿವಣ್ಣ ಬಟ್ ಇವಾಗ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಲಿಟ್ಲಿ ಬಿಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಿನಿಮಾ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದಕ್ಕಾಗಲ್ಲ. ಸೂಪರ್ ಡೂಪರ್ ಹಿಟ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಹೀರೋಯಿನ್ ಏನ್ರಿ, ಅವ್ರನ್ನ ಮರೆಯಕ್ಕಾಗುತ್ತೇನ್ರಿ? ನೀ ಪ್ರಿಯಾ ಆನಂದ್ ಸಾಕು, ಇದಕ್ಕೆ ಸಾಕು. ಮುಂದೆ ಹೇಳ್ತಾ ಇದ್ರೆ ಆಮೇಲೆ R-rated ವಿಡಿಯೋ ಆಗ್ಬಿಡ್ತೈತೆ ನಂದು, ಅದೇ 18+. ಇನ್ನು ನಿಶ್ವಿಕಾ ನಾಯ್ಡು ಕೂಡ ಅಷ್ಟೇನೆ, ಏಕ್ದಮ್ ಜಕಾಸ್. ಟೋಟಲ್ ಆಗಿ ಈ ಸಿನಿಮಾದಲ್ಲಿ ಎಂಟೈರ್ ಕಾಮಿಡಿ ಕಿಲಾಡಿಗಳ ಬಳಗನೆ ಇದೆ. ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ. ಅವ್ರಿಲ್ಲ ಇವ್ರಿಲ್ಲ ಅಂತ ಹೇಳಂಗೆ ಇಲ್ಲ. ಪ್ರತಿಯೊಬ್ಬ ಕಾಮಿಡಿ ಕಿಲಾಡಿ ಯಾರ್ಯಾರೆಲ್ಲ ಆಕ್ಟ್ ಮಾಡಿದಾರೋ ಅವ್ರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ. ಈ ಸಿನಿಮಾದಲ್ಲಿ ಜಿಜಿ ಹಾಗೇನೆ ನಯನ ಇಬ್ರು ಮಾತ್ರ ಏಕ್ದಮ್ ಟಾಪ್ ನಾಚ್ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ನ ಮರೆಯಕ್ಕೆ ಆಗಲ್ಲ. ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ, ಅಯ್ಯಯ್ಯಯ್ಯೋ. ಇನ್ನು ನಮ್ ಡೈರೆಕ್ಟರ್ ಯಾವ ರೀತಿ ಮರೆಯಕ್ ಸಾಧ್ಯ? ಎಂತ ಕ್ಯಾರೆಕ್ಟರ್ ಆಕ್ಟ್ ಮಾಡಿದಾರೆ ಅಂದ್ರೆ ದೇವಲೋಕದಿಂದ ದೇವ್ರು ಬಂದು ವರ ಕೊಡ್ತಾ ಇದ್ದಾನೆ ಅನ್ನೋ ರೇಂಜ್ಗೆ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಎಲ್ಲೋ ಕೆಲವೊಂದ್ ಕಡೆ ನಗು ಬರ್ತಾ ಇತ್ತು, ಇದೇನು ಯೋಗರಾಜ್ ಭಟ್ರನ್ನ ಹಿಂಗ್ ಮಾಡ್ಬಿಟ್ಟವ್ರಲ್ಲ ಅಂತ. ಓಕೆ, ಅದು ಕ್ಲಿಕ್ ಆಗಿದೆ. ಹಾಗೇನೆ ರಾಕ್ಲೈನ್ ವೆಂಕಟೇಶ್ ಅವ್ರ ಆಕ್ಟಿಂಗು ಕೂಡ ಏಕ್ದಮ್ ಟಾಪ್ ನಾಚ್ ಆಗಿದೆ, ಟಾಪ್ ನಾಚ್. ಇನ್ನು ತೆಲುಗು ಇಂಡಸ್ಟ್ರಿಯ ಭರಣಿ ಸರ್ ಅವರು ಕೂಡ ಈ ಸಿನಿಮಾಗೆ ಕರ್ಕೊಂಡು ಬಂದಿದ್ದಾರೆ. ಕನ್ನಡ ಸಿನಿಮಾ ಅವ್ರು ಆಕ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಸಿನಿಮಾ ಅನ್ಕೋತೀನಿ. ಡಬ್ಬಿಂಗ್ ಎಲ್ಲ ಬೇರೆದನ್ನೆಲ್ಲ ಇಟ್ಕೊಂಡ್ರೆ ಬಟ್ ಆಕ್ಟಿಂಗ್ ಮಾಡ್ತಾ ಇರೋದು ಇದೇ ಫಸ್ಟ್. ಮೊದಲನೇ ಸಾರಿ ಹೀರೋಗೆ ಅಪ್ಪ ಆಗಿ ಆಕ್ಟ್ ಮಾಡ್ತಾ ಇದಾರೆ ಸಿನಿಮಾದಲ್ಲಿ. ಅವ್ರ ಅಪ್ಪನೇ. ಇನ್ನು ನಮ್ ಭಟ್ರು ಅಳಬ್ರು ಕೂಡ ಮರಿಬಾರ್ದು ಅಂತ ಧೀರೇಂದ್ರನಾಥ್ ಅವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಅವ್ರ ವಾಯ್ಸ್ ಮಾತ್ರ ಏನ್ ಮೈಕ್ ಹಾಕ್ಬಿಟ್ಟು ಕಿರುತ್ತಾ ಇರೋ ತರನೇ ಮಾಡ್ಬಿಟ್ಟವ್ರೆ. ಆಕ್ಟ್ ಕೂಡ ಹಂಗೆ ಇತ್ತು, ವಾಯ್ಸ್ ಕೂಡ ಹಂಗೆ ಇದೆ. ಇನ್ನು ಹಳೆ ಎನರ್ಜಿ ಹೋಗೇ ಇಲ್ಲ, ಅವ್ರದ್ದು ತುಂಬಿಕೊಂಡು ತುಳುಕ್ತಾ ಇದೆ. ಅದಲ್ಲದೆ ದೊಡ್ಡಣ್ಣವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಇವ್ರದ್ದು ಸಣ್ಣದಾಗಿ ಬಂದು ಕ್ಯಾಮಿಂಗ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅವ್ರಿಗೂ ಸ್ವಲ್ಪ ಇನ್ನೊಂಚೂರು ಬೇಕಿತ್ತು. ಒಟ್ನಲ್ಲಿ ನಾನೊಬ್ಬ ಕಳ್ಳ ಇಲ್ಲ, ನಾನೊಬ್ಬ ಮನುಷ್ಯ. ಹೌದು, ಮನುಷ್ಯನೇ ಇವರು. ಈ ಸಿನಿಮಾ ನಿಮ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡಿ. ಸೂಪರ್ ಹಿಟ್ ಆಗಿದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.